ರಾಜ್ಯದಲ್ಲಿ ಆರ್ಎಸ್ಎಸ್ಗೆ ಸರ್ಕಾರ ಅಂಕುಶವನ್ನ ಹಾಕೋದಕ್ಕೆ ಮುಂದಾಗಿರುವ ಬೆನ್ನಲ್ಲೇ ಇವತ್ತು ಕೋಲಾರದ ಮಾಲೂರಿನಲ್ಲಿ ಆರ್ಎಸ್ಎಸ್ ಪಥಸಂಚಲನವನ್ನ ಮಾಡುವುದಕ್ಕೆ ಮುಂದಾಗ್ತಾ ಇದೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಅನುಮತಿಯನ್ನ ಕೋರಿರುವಂತಹದ್ದು, ಅನುಮತಿ ಕೂಡ ಸಿಕ್ಕಿದೆ. ಮಧ್ಯಾಹ್ನ 3 ಗಂಟೆ 15 ನಿಮಿಷಕ್ಕೆ ಈ ಪಥಸಂಚಲನ ಆರಂಭ ಆಗುತ್ತೆ. ಒಟ್ಟು 4 ಕಿಲೋಮೀಟರ್ ಪಥಸಂಚಲನಕ್ಕೆ ಆರ್ಎಸ್ಎಸ್ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಪಥಸಂಚಲನದ ಹಿನ್ನೆಲೆಯಲ್ಲಿ ಪೊಲೀಸರ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ. ಆರ್ಎಸ್ಎಸ್ ಬಾವುಟ ಧ್ವಜಗಳಿಂದ ಮಾರ್ಗ ಸಾಗುವ ರಸ್ತೆಯುದ್ದಕ್ಕೂ ಕೂಡ ಸಿಂಗಾರವನ್ನು ಮಾಡಲಾಗಿದೆ. ಜೊತೆಗೆ ಪಥಸಂಚಲನದ ನಡೆಯುವಂತಹ ಜಾಗದಲ್ಲಿ ಪೊಲೀಸರ ಬಂದೋಬಸ್ತನ್ನು ಕೂಡ ಜಾಸ್ತಿ ಮಾಡಲಾಗಿದೆ. ರಾಜ್ಯದಲ್ಲಿ ಆರ್ಎಸ್ಎಸ್ ವರ್ಸಸ್ ಸರ್ಕಾರದ ಜಟಾಪಟಿ ಜೋರಾಗಿರುವ ನಡುವೆಯೇ ಇವತ್ತು ಕೋಲಾರದ ಮಾಲೂರಿನಲ್ಲಿ ಬೃಹತ್ ಪರೇಡ್ ಅನ್ನು ನಡೆಸುವುದಕ್ಕೆ, ಪಥಸಂಚಲನವನ್ನು ನಡೆಸುವುದಕ್ಕೆ ಆರ್ಎಸ್ಎಸ್ ನಿರ್ಧರಿಸಿದೆ. ಆರ್ಎಸ್ಎಸ್ ಸ್ಥಾಪನೆಯಾಗಿ 100 ವರ್ಷ ತುಂಬಿದೆ. ಇದರ ಹಿನ್ನೆಲೆಯಲ್ಲಿ ರಾಜ್ಯದ ಹಲವು ಕಡೆಗಳಲ್ಲಿ ಪಥಸಂಚಲನ ಆಗಿತ್ತು. ಚಿತ್ತಾಪುರದಲ್ಲಾದಂತಹ ಬೆಳವಣಿಗೆಗಳು ಆರ್ಎಸ್ಎಸ್ ಕಾರ್ಯಕರ್ತರನ್ನು ಕೆರಳುವ ರೀತಿಯಲ್ಲಿ ಮಾಡಿತ್ತು. ಇವತ್ತು ಮಾಲೂರಿನ ಮೂಲಕ ಆರ್ಎಸ್ಎಸ್ ಒಂದು ಮೆಸೇಜ್ ಅನ್ನು ಪಾಸ್ ಮಾಡುವುದಕ್ಕೆ, ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ರವಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವಿ, ಸಹಜವಾಗಿಯೇ ರಾಜ್ಯದಲ್ಲಿ ಸರ್ಕಾರ ವರ್ಸಸ್ ಸಂಘದ ಜಟಾಪಟಿ ಜೋರಾಗಿರುವ ನಡುವೆ ಇವತ್ತಿನ ಕೋಲಾರದ ಮಾಲೂರಿನಲ್ಲಿ ನಡೆಯುವಂತಹ ಈ ಪರೇಡು ಕುತೂಹಲ ಕಾರಣವಾಗ್ತಾ ಇದೆ. ಯಾವ ರೀತಿಯ ಕೊನೆಯ ಹಂತದ ಸಿದ್ಧತೆಗಳಾಗಿದೆ, ಜೊತೆಗೆ ಏನಾದರೂ ಮೆಸೇಜ್ ಪಾಸ್ ಮಾಡಬಹುದಾ ಇವತ್ತಿನ ಕಾರ್ಯಕ್ರಮದ ಮೂಲಕ ಆರ್ಎಸ್ಎಸ್? ಖಂಡಿತ ಪ್ರೇಮ್, ಇವತ್ತು ರಾಜ್ಯ ಸರ್ಕಾರ ಆರ್ಎಸ್ಎಸ್ಗೆ ಅಂಕುಶ ಹಾಕುವ ನಿಟ್ಟಿನಲ್ಲಿ ತಗೊಂಡಿರುವಂಥ ಕ್ರಮಗಳ ಹಿನ್ನೆಲೆಯಲ್ಲಿ ಇವತ್ತು ಮೊದಲ ಬಾರಿಗೆ ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ಈ ಒಂದು ಶತಾಬ್ದಿ ಪಥಸಂಚಲನವನ್ನು ಆರ್ಎಸ್ಎಸ್ ಮುಖಂಡರು ಹಮ್ಮಿಕೊಂಡಿರ್ತಕ್ಕಂಥದ್ದು. ಇದರ ಮೂಲಕ ಇಲ್ಲಿ ಒಂದು ಬೃಹತ್ ಶಕ್ತಿ ಪ್ರದರ್ಶನ ಮಾಡುವ ಮೂಲಕ, ಅಂದರೆ 3000ದಿಂದ 5000 ಜನ ಗಣವೇಷಧಾರಿಗಳು ಪಥಸಂಚಲನದಲ್ಲಿ ಭಾಗವಹಿಸುವ ಮೂಲಕ ಒಂದು ಬೃಹತ್ ಮೆಸೇಜ್ ಅನ್ನು ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾಕಂದರೆ ರಾಜ್ಯ ಸರ್ಕಾರ ಈಗಾಗಲೇ ಆರ್ಎಸ್ಎಸ್ಗೆ ಅಂಕುಶ ಹಾಕೋದಕ್ಕೆ, ಮೂಗುದಾರ ಹಾಕೋದಕ್ಕೆ ಮುಂದಾಗಿದೆ. ಆದರೆ ಏನು ಆರ್ಎಸ್ಎಸ್ ಏನಿದೆ, ಇದು 100 ವರ್ಷಗಳ ಪೂರೈಸಿರುವಂಥ ಸಂಸ್ಥೆ. ಹಾಗಾಗಿ ನಾವು ಯಾವುದಕ್ಕೆ ಜಗ್ಗಲ್ಲ, ಯಾವುದಕ್ಕೆ ಬಗ್ಗಲ್ಲ ಅನ್ನೋ ಒಂದು ಮೆಸೇಜ್ ಅನ್ನು ಕೊಡೋದಕ್ಕೆ ಇವತ್ತು ಆರ್ಎಸ್ಎಸ್ ಮುಖಂಡರುಗಳು ಮುಂದಾಗಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಇವತ್ತು ಮಾಲೂರು ನಗರದಲ್ಲಿ ಈಗಾಗಲೇ ಕೇಸರಿಮಯ ಆಗಿರ್ತಕ್ಕಂಥದ್ದು. ಈಗಾಗಲೇ ಏನು 3000 ಜನ ಭಾಗವಹಿಸ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ಮೊದಲಿಗೆ ಅನ್ಕೊಳ್ಳಲಾಗಿತ್ತು. ಆದರೆ ಪ್ರತಿಷ್ಠೆಯಾಗಿ ಪಡೆದಿರ್ತಕ್ಕಂಥ ಆರ್ಎಸ್ಎಸ್ ಮುಖಂಡರುಗಳು 3000ರಿಂದ 5000 ಜನ ಭಾಗವಹಿಸುವ ಎಲ್ಲ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಈಗಾಗಲೇ ಪೊಲೀಸ್ ಬಂದೋಬಸ್ತನ್ನು ಕೂಡ ಹೆಚ್ಚಿಸಿಕೊಂಡಿರ್ತಕ್ಕಂಥದ್ದು. ನಾವು ಬೆಳಗ್ಗೆ 250 ಜನ ಪೊಲೀಸ್ ಬಂದೋಬಸ್ತ್ ಅಂತ ಹೇಳಿದ್ವಿ, ಆದರೆ ಈಗ 400ಕ್ಕೆ ಏರಿಕೆ ಆಗಿರ್ತಕ್ಕಂಥದ್ದು. ನಾವಿವತ್ತು ಮಾಲೂರು ಪೊಲೀಸ್ ಠಾಣೆ ಮುಂಭಾಗದಲ್ಲಿದ್ದೇವೆ. ಈಗಾಗಲೇ ಪೊಲೀಸ್ ಬಂದೋಬಸ್ತನ್ನು ಕೂಡ ಹೆಚ್ಚಳ ಮಾಡೋದಕ್ಕೆ ಈಗಾಗಲೇ ಆ ಪೊಲೀಸ್ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಇಲ್ಲಿ ನೋಡೋದಾದರೆ ಇನ್ನೇನು ಕೊನೆ ಹಂತದ ಪ್ರಿಪ್ರೇಷನನ್ನು ಈಗಾಗಲೇ ಆರ್ಎಸ್ಎಸ್ ಮುಖಂಡರುಗಳು ಹಮ್ಮಿಕೊಂಡಿರ್ತಕ್ಕಂಥದ್ದು. ಅದರಂತೆ ಈಗಾಗಲೇ ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳು ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಯಾಕಂದರೆ ಗಣವೇಷಧಾರಿಗಳ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇರೋದ್ರಿಂದಾಗಿ ಪೊಲೀಸ್ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಇನ್ನು ನಗರದೆಲ್ಲೆಡೆ ಈಗಾಗಲೇ ಆ ಪೊಲೀಸ್ ಸರ್ಪಗಳನ್ನು ಹಾಕಿರ್ತಕ್ಕಂಥದ್ದು. ಯಾಕಂದರೆ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು, ಜೊತೆಗೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಿರ್ತಕ್ಕಂಥದ್ದು. ಜೊತೆಗೆ ಏನು ರಾಜ್ಯ ಸರ್ಕಾರ ಪ್ರತಿಷ್ಠೆಯಾಗಿ ರಾಜ್ಯ ಸರ್ಕಾರಕ್ಕೆ ಸೆಡ್ಡೊಡೆಯುವ ನಿಟ್ಟಿನಲ್ಲಿ ಇವತ್ತು ಆರ್ಎಸ್ಎಸ್ ಸಂಘಟನೆಯ ಮುಖಂಡರುಗಳು ಇವತ್ತು ಈ ಒಂದು ನಗರದಲ್ಲಿ ಪಥಸಂಚಲನ, ಅಂದರೆ ಶತಾಬ್ದಿ ಪಥಸಂಚಲನವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ ನಾವು ನೋಡೋದಾದ್ರೆ ಈಗಾಗಲೇ ನಗರ ಏನಿದೆ ಇದು ಸಂಪೂರ್ಣವಾಗಿ ಕೇಸರಿಮಯ ಆಗಿರ್ತಕ್ಕಂಥದ್ದು. ಎಲ್ಲೆಲ್ಲೂ ಕೇಸರಿ ಬಾವುಟಗಳು, ಜೊತೆಗೆ ಭಾಗವತರ ಫೋಟೋಗಳು, ಜೊತೆಗೆ ಆರ್ಎಸ್ಎಸ್ ಸಂದೇಶಗಳನ್ನು ಸಾರುವ ಫ್ಲೆಕ್ಸ್ ಬ್ಯಾನರ್ಗಳನ್ನು ಅಳವಡಿಸಿರ್ತಕ್ಕಂಥದ್ದು. ಅದರಂತೆ ಈಗಾಗಲೇ ಏನು ರಾಜ್ಯ ಸರ್ಕಾರದ ವಿರುದ್ಧ ಆರ್ಎಸ್ಎಸ್ ಒಂದು ರೀತಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮಾಲೂರು ವೇದಿಕೆ ಆಗಿದೆ ಅಂತಲೇ ಹೇಳ್ಬೋದಾಗಿರ್ತಕ್ಕಂಥದ್ದು. ಒಟ್ಟಾರೆ ಏನು 2 ಗಂಟೆಗೆ ಈ ಒಂದು ಎಲ್ಲ ಆರ್ಎಸ್ಎಸ್ ಮುಖಂಡರು ಕೂಡ ಇಲ್ಲಿ ಹೋಂಡಾ ಕ್ರೀಡಾಂಗಣದಲ್ಲಿ ಜಮಾಯಿಸುವ ಮೂಲಕ ಸುಮಾರು 4 ಕಿಲೋಮೀಟರ್ ಪಥಸಂಚಲನವನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡುವಂಥ ಸಂದೇಶಕ್ಕೆ ಇಲ್ಲಿ ಮುಂದಾಗಿರ್ತಕ್ಕಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗಾಗಿ.